45ನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ವರ್ಷಾವಧಿ ಜಾತ್ರೆ ಪ್ರತಿ ವರ್ಷ ನೀವು ನೆಲಮಂಗಲದಲ್ಲಿ ನೋಡಬಹುದು. 3, 4, 5, 6 4 ದಿನ ನಡೆಯುವ ಜಾತ್ರೆಗೆ ನೆಲಮಂಗಲದಲ್ಲಿ ಬಿಟ್ಟು ಬೇರೆ ಊರಿನವರು ಬರ್ತಾರೆ. ದೇವಸ್ಥಾನದ ಹತ್ರ ಹೋಗ್ತಿರುವಾಗ ಆ ಸಾಂಗ್ ಕೇಳೋಕೆ ಸ್ಟಾರ್ಟ್ ಆಗುತ್ತೆ. ಆ ಸಾಂಗ್ ಕೇಳುವಾಗ ಒಂದೇ ಒಂದು ನೆನಪಾಗೋದೇನು ಗೊತ್ತಾ, ನಮ್ಮ ಬಾಲ್ಯ ನೆನಪಾಗುತ್ತೆ. ನಾವು ಚಿಕ್ಕವರಿದ್ದಾಗ ಎಲ್ಲಾದರೂ ಫಂಕ್ಷನ್ ಇದ್ದಾಗ ಆ ಸೌಂಡ್ಗೆ ಓಡೋಡಿ ಹೋಗ್ತಿದ್ವಿ ತಾನೇ. ಅಶೇಷ ಜನಬಂಧ್ಯಾಯ ವಿಶೇಷ ಫಲದಾಯ ವಶೀಕೃತಾಯ ನಮೋ ನಮಃ. ಗುರುಗಳೇ, ನಾವು ಕೊನೆಗೂ ದೇವಸ್ಥಾನ ಹತ್ರ ಬಂತು. ಹೂವಿನಿಂದ ಅಲಂಕಾರ ಮಾಡಿರುವ ಆ ದೇವಿಯ ಚಿತ್ರ ಒಂಥರ ನೋಡೋರಿಗೆ ಸೊಗಸಾಗೇ ಇತ್ತು. ನಾನು ದೇವಸ್ಥಾನದ ಒಳಗೆ ಹೋದ ತಕ್ಷಣ ನನಗೆ ಶಾಕ್ ಆಗಿದ್ದೇನು ಗೊತ್ತಾ, ಎಷ್ಟು ದ್ರಾಕ್ಷಿ ಗೊಂಚಲಿದೆ ಅಂದರೆ ಲೆಕ್ಕ ಮಾಡೋಕ್ಕೆ ಆಗೋಲ್ಲ. ನೀವು ಎಷ್ಟು ಲೆಕ್ಕ ಮಾಡ್ಬೋದು ಅಂದ್ಕೊಳ್ತೀರಾ, ಅದು ಲೆಕ್ಕ ಮಾಡೋಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಅಷ್ಟು ರಾಶಿ ದ್ರಾಕ್ಷಿ ಗೊಂಚಲಿದೆ. ಅದು ಇಲ್ಲೂ ಎಷ್ಟು ನೀವು ನೋಡ್ತಿದ್ದೀರಲ್ಲ, ಅಲ್ಲಿ ಫುಲ್ಲು ದ್ರಾಕ್ಷಿ ಗೊಂಚಲೇ ಕಾಣಿಸ್ತಾ ಇದೆ ನೋಡಿ. ನಾನು ಮೊದಲಿಗೆ ಅದು ಪ್ಲಾಸ್ಟಿಕ್ನ ದ್ರಾಕ್ಷಿ ಇರ್ಬೋದು ಅಂದ್ಕೊಂಡೆ. ಆಮೇಲೆ ಮುಟ್ಟಿದ ತಕ್ಷಣ ಗೊತ್ತಾಯಿತು ಇದು ನಿಜವಾದ ದ್ರಾಕ್ಷಿ ಅಂತ. ನಾನು ವೀಡಿಯೋ ಮಾಡ್ತಿರೋ ಅರ್ಚಕರು ನನ್ನೇ ನೋಡ್ತಾಯಿದ್ರು. ಇಲ್ಲಿ ವೀಡಿಯೋ ಮಾಡಬಾರ್ದು ಏನು, ಎಲ್ಲ ದೇವಸ್ಥಾನದಲ್ಲಿ ಇರುತ್ತೆ, ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಇಲ್ಲಿ. ಆದರೂ ನಾನು ನೋಡಿ ಹಾಗೆ ಸುಮ್ಮನೆ ಮುಂದೆ ಹೋಗ್ಬಿಟ್ರು. ಎಷ್ಟು ದ್ರಾಕ್ಷಿ ಇದೆ ಗುರು ಇಲ್ಲಿ, ನೋಡೋಕೆ ಹೋದರೆ ಮುಗಿಯಲ್ಲ, ಅಷ್ಟು ಇದೆ. ಒಂದು ಗೊಂಚಲು ಕಿತ್ಕೊಂಡು ಹೋಗ್ಬೇಕು ಅನಿಸ್ತದೆ. ಮೋಸ್ಟ್ಲಿ ತಿನ್ನಬಾರ್ದು ಅನಿಸುತ್ತೆ ಅಲ್ಲಿ. ಯಬ್ಬ ಗುರು, ಏನು ದ್ರಾಕ್ಷಿ ಇಟ್ಟಾರಪ್ಪ ಗುರು. ನನಗೆ ದ್ರಾಕ್ಷಿ ನೋಡಿದ ತಕ್ಷಣ ತಿನ್ನು ಅನಿಸ್ತಾಯಿತ್ತು. ಆದರೆ ಏನು ಮಾಡೋದು, ದೇವ್ರಿಗೆ ಇಟ್ಟಿರೋದಲ್ಲ, ತಿನ್ನೋಕ್ಕಿಲ್ಲ ಅನಿಸುತ್ತೆ. ದೇವರ ಮೆರವಣಿಗೆ ಅಂತೂ ಶುರು ಆಯಿತು. ನೂಗಲಂತೂ ತುಂಬಾ ಇತ್ತು. ಎಲ್ಲಿಂದ ಜನ ಬಂದರೋ ಏನೋ ಗೊತ್ತಿಲ್ಲ, ಆದರೆ ನೆಲಮಂಗಲದಲ್ಲಿರೋ ಎಲ್ಲರೂ ಬಂದಿದ್ದರು. ಸಾಲದವರು ಮನೆ ಮೇಲಿತ್ತು ನೋಡ್ತವ್ರೆ, ಕಾಣಿಸಲ್ಲ ಅಂತ. ಅಲ್ಲಿಂದ ಊಟಕ್ಕೆ ಹೋಯ್ತು. ಅಲ್ಲಿ ಹೋದ ತಕ್ಷಣವೇ ಆಲ್ರೆಡಿ ತುಂಬ ಜನ ಕೂತಿದ್ರು. ಇಲ್ಲಿ ಒಂದು ದಿನ ಊಟ ಅಲ್ಲ, ಕಂಟಿನ್ಯೂ 4 ದಿನವೂ ಜಾತ್ರೆ, 4 ದಿನವೂ ಊಟ. 3 ದಿನ ತರಕಾರಿ ಊಟ ಆದರೆ ಕೊನೆಯ ದಿನ ಬಾಡೂಟ, ಭರ್ಜರಿ ಊಟ ಇರುತ್ತೆ. ನಾವು ನಮ್ಮ ಫ್ರೆಂಡ್ಸು 4 ದಿನ ಕಂಟಿನ್ಯೂ ಬರ್ತೀವಿ, ಮಿಸ್ ಮಾಡಲ್ಲ. ಹಾಗೆ ಊಟನೂ ತುಂಬ ಚೆನ್ನಾಗಿತ್ತು ಫಸ್ಟ್ ದಿನ. ನೆಕ್ಸ್ಟ್ ಡೇ ಅಲ್ಲಿಗೆ ಹೋದೆ. ಆವಾಗಲೂ ಊಟ ನಡೀತಾ ಇತ್ತು, ಆದರೆ ನಾನು ಊಟ ಮಾಡಿಲ್ಲ. ಯಾಕಂದರೆ ನಾನು ಆಲ್ರೆಡಿ ಊಟ ಆಗಿತ್ತು ನಂದು. ಸೊ ಇಲ್ಲಿ ಮಂಡಕ್ಕಿ ನೋಡ್ಬೋದು. ನಿಮ್ಮೂರಲ್ಲಿ ಅದು ಏನಂತ ಕರೀತಾರೋ ಗೊತ್ತಿಲ್ಲ, ನಮ್ಮ ಕಡೆ ಮಂಡಕ್ಕಿ ಅಂತ ಕರೀತಾರೆ. ಇಲ್ಲಿ ನೋಡಿ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ಎಷ್ಟು ಆಟ ಸಾಮಾನುಗಳಿವೆ ನೋಡಿ. ಇದೇ ಫ್ರೆಂಡ್ಸ್ ಮೇಕೆ ನೋಡಿ, ನಾಳೆ ಬಾಡೂಟಕ್ಕೆ ರೆಡಿಯಾಗಿರುವ ಮೇಕೆಗಳು ನೋಡ್ರೆ ಪಾಪ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ದೇವರ ಆಟ. ಇವತ್ತು ಊಟ ಆಗಿತ್ತಲ್ಲ, ನಾನು ಈಗಷ್ಟೊಂದು ವೀಡಿಯೋ ತೋರಿಸಿದ್ನಲ್ಲ, ಅದು ಇವತ್ತಿನ ಊಟ. ಅಂದರೆ ನಿನ್ನೆ ಬೇರೆ ಇವತ್ತು ಬೇರೆ. ನಿನ್ನೆ ಒಂದು ನಾರ್ಮಲ್ ಆಗಿ ಅಲಂಕಾರ ಮಾಡಿದರು, ಬಟ್ ತುಂಬಾ ಚೆನ್ನಾಗಿ ಮಾಡಿದರು. ಇವತ್ತು ಅವರ ಅರ್ಚಕರು ಏನು ಹೇಳಿದ್ದಾರೆ, ನಿನ್ನೆಕ್ಕಿಂತಲೂ ಇವತ್ತು ಇನ್ನೂ ತುಂಬ ಗ್ರ್ಯಾಂಡಾಗಿರುತ್ತೆ ಅಂತೆ. ಸೊ ಏನಂತ ನೋಡುವ, ಹೋಗಿ ಬರುವ ಇವಾಗ.
ನೋಡಿ ಗುರುಗಳೇ, ನಾನು ಹೋಗ್ತಿರುವಾಗಲೇ ಇಷ್ಟು ಜನ ಸೇರಿದ್ರು. ಏನಕ್ಕಪ್ಪ ಇಷ್ಟು ಜನ ಸೇರಿದ್ರು ಅಂತ ಅಲ್ಲಿ ಹೋದ್ಮೇಲೆ ನಾನು ನೋಡಿದ ತಕ್ಷಣ ಗೊತ್ತಾಯಿತು ಅಲ್ಲಿ ನಾಟಕ ನಡೀತಿತ್ತು ಅಂತ. ಏನಪ್ಪ ನಾಟಕ ಅಂತ ಸ್ವಲ್ಪ ನಾನು ನೋಡುವಂತ ಹೋದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ಅರ್ಚಕರು ಹೇಳಿದಾಗೆ ನಿನ್ನೆಗಿಂತ ಇವತ್ತು ತುಂಬ ಗ್ರ್ಯಾಂಡಾಗಿರುತ್ತೆ ಅಂತ. ಅದು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅದು ನಿಜ ಅಂತ. ವೃಕ್ಷವಾಗಿ, ಮರವಾಗಿ, ಹೂಗುಡ್ಡು, ಕಾಯಾಗಿ ಯಾರು ಆ ಫಲವನ್ನು ಸ್ವೀಕರಿಸುವರು ಮುಂದೆ ನೋಡುವೆನು. ನಾರಾಯಣ ನಾರಾಯಣ. ಗೆಲ್ಲುವರ ನೈದಿಸಿ, ಗೆಲ್ಲುವರ ನೋಡಿಸಿ, ಗೆಲ್ಲುವರ ನೈದಿಸಿ, ಗೆಲ್ಲುವರ ನಳಿಸಿ, ಅಂಗವಾಡುವ ಗೊಂಬೆ, ಆ ಗೊಂಬೆ ಈ ಗೊಂಬೆ, ಆ ಗೊಂಬೆ ಈ ಗೊಂಬೆ ಗೊಂಬೆಯಾಟವಯ್ಯ, ದೇವನಾಡುವ ಗೊಂಬೆಯಾಟವಯ್ಯ. ಶ್ರೀ ಹರಿಯ ದಯದಿಂದ ಹೇ ನಮ್ಮ ಗಣಗಳ, ಶ್ರೀ ಹರಿಯ ದಯದಿಂದ ಹೇ ನಮ್ಮ ಪ್ರಜಗ ನಿರುತ ಸಂತೋಷಕ್ಕೆ. ಅಲ್ಲಿಂದ ದೇವರಿಗೆ ಕೈ ಮುಗಿದು ಅಲ್ಲಿಂದ ಮನೆಗೆ ಬಂದ್ವಿ. ಇದು ಮಾರನೇ ದಿನ, ಅಂದರೆ ಕೊನೆಯ ದಿನ. ನಾನು ಹಿಂಗೆ ಹೇಳಿದ್ನಲ್ಲ ಬಾಡೂಟ ಇರುತ್ತೆ ಅಂತ. ನೋಡಿ ಎಷ್ಟು ಬಾಡೂಟ ಐಟಮ್ ರೆಡಿಯಾಗಿದೆ ನೋಡಿ ಇಲ್ಲಿ. ಸೊ ಹಾಗೆ ನೀವು ಊಟ ಬಡಿಸ್ತಿರೋದು ನೋಡ್ಬೋದು. ಊಟ ಶುರುವಾಗಿದ್ದು 1 ಗಂಟೆಗೆ, ನಾನು ಬಂದಿರೋದು 5 ಗಂಟೆಗೆ. ಎಲ್ಲರೂ ಊಟ ಮಾಡಿ ಹೋಗಿ ಆಯಿತು, ನಂದು ಆಗಿಲ್ಲ. ನಾನು ಊಟ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ರಕ್ಷಿತ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ.